ದೇಶದ ಜನರೇ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಪ್ರಧಾನಮಂತ್ರಿ ಮೋದಿಯವರು ತೆಲಂಗಾಣದಲ್ಲಿ ನಿಂತು ಹೇಳಿಕೆ ಕೊಟ್ಟಾಗಲೇ ಜನ ಒಂದು ಸ್ವಲ್ಪ ಮಟ್ಟಿಗೆ ಊಹೆ ಮಾಡಿದ್ರು, ಇಲ್ಲ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗೇ ಆಗುತ್ತೆ ಅಂತೇಳಿ. ಆ ಮಾತು ಇವತ್ತು ನಿಜವಾಗಿದೆ. ಬೆಳಗ್ಗೆನೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಸೃಷ್ಟಿಯಾಗಿರುವಂತಹ ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಪ್ರತಿ ಲೀಟರ್ಗೆ 3 ರಿಂದ 4 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ. ಚಿನ್ನದ ಬೆಲೆ ಗಗನಕ್ಕೆ ಹೋಯಿತು. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಏರಿಕೆ ಆಯಿತು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ದೇಶದಲ್ಲಿ ಬಹುತೇಕ ದಿನಬಳಕೆ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಚಿನ್ನದ ಬೆಲೆ ಈಗಾಗಲೇ ಗಗನಕ್ಕೆ ಹೋಗಿರೋದನ್ನು ನಾವು ನೋಡಿದ್ದೀವಿ. ಹಾಗೆಯೇ ಯಾವ್ಯಾವ ಸ್ವರೂಪದಲ್ಲಿ ಈಗಾಗಲೇ ತೈಲ ಬೆಲೆ ಏರಿಕೆಯ ಪರಿಣಾಮಗಳಾಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದಂತೆಯೇ ಬಸ್ ಪ್ರಯಾಣ ದರವು ಕೂಡ ಕಣ್ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ರೀತಿಯ ಬಿರುಗಾಳಿ ಇದ್ದಂಗೆ ಬಂದಿದೆ. ಈಗ ಪೆಟ್ರೋಲ್ ನಿನ್ನೆ ದರ 102.91 ರೂಪಾಯಿ ಇತ್ತು. ಆದರೆ ಇಂದಿನ ದರ 106.68 ರೂಪಾಯಿಗೆ ತಲುಪಿದೆ. ಹಾಗೆಯೇ ಡೀಸೆಲ್ನ ದರ ನಿನ್ನೆಗೆ 90.99 ರೂಪಾಯಿ ಇದ್ದರೆ ಇಂದಿನ ದರ 94.10ಗೆ ತಲುಪಿದೆ ಬೆಂಗಳೂರಿನಲ್ಲಿ. ಇನ್ನು ಯಾವ್ಯಾವ ನಗರಗಳಲ್ಲಿ ದರದ ಪ್ರಮಾಣ ಎಲ್ಲಿಗೆ ತಲುಪಿದೆ ಅನ್ನೋ ಥರ ನೋಡ್ತಾ ಹೋದರೆ ದೇಶದ ವಿವಿಧ ಪ್ರಮುಖ ನಗರಗಳನ್ನು ಗಮನಿಸಿದಾಗ ದೆಹಲಿಯಲ್ಲಿ 97.77 ರೂಪಾಯಿಗೆ ತಲುಪಿದೆ ಪೆಟ್ರೋಲ್ನ ದರ, 90.67 ರೂಪಾಯಿಗೆ ತಲುಪಿದೆ ಡೀಸೆಲ್ನ ದರ. ಹಾಗೆಯೇ ಮುಂಬೈ ಮಹಾನಗರದಲ್ಲಿ 106.64, ಬಹುತೇಕ ಬೆಂಗಳೂರಿನಷ್ಟೇ ದರ ಈಗ ಮುಂಬೈನಲ್ಲೂ ಕೂಡ ಇದೆ. ಹಾಗೆಯೇ ಡೀಸೆಲ್ನ ದರ ಬೆಂಗಳೂರಿಗಿಂತ ಸ್ವಲ್ಪ ಕಡಿಮೆ ಇದೆ, 93.14 ರೂಪಾಯಿಗಳಷ್ಟು ಇದೆ. ಇನ್ನು ಚೆನ್ನೈನಲ್ಲಿ 103.90 ರೂಪಾಯಿ ಪೆಟ್ರೋಲ್ಗೆ ಇದ್ದರೆ ಡೀಸೆಲ್ ದರ 95.47ಕ್ಕೆ ಏರಿಕೆ ಆಗಿದೆ. ಕೋಲ್ಕತ್ತಾದಲ್ಲಿ 108.74 ರೂಪಾಯಿ ಪೆಟ್ರೋಲ್ಗೆ ಇದ್ದರೆ ಡೀಸೆಲ್ನ ಬೆಲೆ 95.13 ತಲುಪಿದೆ. ಹಾಗೆಯೇ ಹೈದರಾಬಾದ್ನಲ್ಲಿ 110.89 ಪೆಟ್ರೋಲ್ ದರ ಇದ್ದರೆ ಡೀಸೆಲ್ ದರ 98.96ಕ್ಕೆ ತಲುಪಿ ಇನ್ನೇನು ಶತಕ ಬಾರಿಸುವುದರ ಹೊಸ್ತಿಲಲ್ಲಿ ನಿಂತಿದೆ. ಹೀಗೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಪ್ರತಿಷ್ಠೆಗಾಗಿ ನಡೆದಂತಹ ಯುದ್ಧ ಆಗ್ತಾ ಇದ್ರೆ ಇತ್ತ ಭಾರತದಲ್ಲಿ ಬೆಲೆ ಏರಿಕೆ ಅನ್ನುವಂತಹ ಬಾಂಬ್ ಬಿದ್ದಿದೆ. ಮಾರ್ಚ್ 4ಕ್ಕೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ಮರುದಿನವೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಶುರುವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಬೆಲೆ ಏರಿಕೆ ಯುದ್ಧ ಹೇಗೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದಾಗ ಗೃಹ ಬಳಕೆ ಸಿಲಿಂಡರ್ ಯುದ್ಧಕ್ಕೆ ಮುಂಚಿತವಾಗಿ 856 ರೂಪಾಯಿ ಇತ್ತು. ಈಗಿನ ದರ ಅದು 916 ರೂಪಾಯಿಯನ್ನು ತಲುಪಿದೆ. ಹೆಚ್ಚಳ ಆಗಿರುವಂಥದ್ದು 60 ರೂಪಾಯಿಗಳಷ್ಟು. ಇನ್ನು ವಾಣಿಜ್ಯ ಸಿಲಿಂಡರ್ನ ದರ ಯುದ್ಧಕ್ಕೆ ಮುಂಚಿತವಾಗಿ 1814 ರೂಪಾಯಿ ಇತ್ತು. ಈಗಿನ ದರ 3152 ರೂಪಾಯಿ, ಅಂದರೆ ಬರೋಬ್ಬರಿ ಡಬಲ್ ಆಗಿದೆ. 1814 ರೂಪಾಯಿಗಳ ಏರಿಕೆ ಇಲ್ಲಿ ಕಂಡುಬಂದಿದೆ. ಇನ್ನು ಆಟೋ LPG ದರ ಯುದ್ಧಕ್ಕೆ ಮುಂಚಿತವಾಗಿ 62ರಿಂದ 60 ರೂಪಾಯಿ ಇತ್ತು. ಇವತ್ತಿನ ದರ 68ರಿಂದ 70 ರೂಪಾಯಿ ತಲುಪಿದೆ. ಹೆಚ್ಚಳ ಆಗಿರುವಂಥದ್ದು 4ರಿಂದ 5 ರೂಪಾಯಿ. ಹಾಗೆಯೇ ಚಿನ್ನ 22 ಕ್ಯಾರೆಟ್ 1 ಗ್ರಾಮ್ ಬೆಲೆ ಯುದ್ಧಕ್ಕೆ ಮುಂಚಿತವಾಗಿ 13,930 ರೂಪಾಯಿ ಇತ್ತು. ಇವತ್ತಿನ ದರ 14,475 ರೂಪಾಯಿ ಇದೆ. ಹೆಚ್ಚಳ ಆಗಿರುವಂಥದ್ದು 545 ರೂಪಾಯಿಗಳು. ಅಡುಗೆ ಎಣ್ಣೆ ಲೀಟರ್ಗೆ ಯುದ್ಧಕ್ಕೆ ಮುಂಚಿತವಾಗಿ 140ರಿಂದ 210 ರೂಪಾಯಿವರೆಗೆ ಇತ್ತು. ಇವತ್ತಿನ ದರ 170ರಿಂದ 250ಕ್ಕೆ ತಲುಪಿದೆ. ಹೆಚ್ಚಳ ಆಗಿರುವಂಥದ್ದು 30ರಿಂದ 40 ರೂಪಾಯಿ. ಕಾಫಿ ಟೀ ದರ ಯುದ್ಧಕ್ಕೆ ಮುಂಚಿತವಾಗಿ 10ರಿಂದ 15 ರೂಪಾಯಿ ಇತ್ತು. ಈಗಿನ ದರ 15ರಿಂದ 20 ಅಥವಾ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹೆಚ್ಚಳ ಆಗ್ತಿರುವಂಥದ್ದು ಕನಿಷ್ಠ 5 ರೂಪಾಯಿಗಳು. ಇದಿಷ್ಟೇ ಅಲ್ಲದೆ ವಿಮಾನ ಸಂಸ್ಥೆಗಳು 20ರಿಂದ 30ರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರು. ಆಟೋ ಚಾಲಕರು ಮೀಟರ್ ಮೇಲೆ ಈಗಲೂ ಕೂಡ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಈಗ ನೋಡಿದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಖಾಸಗಿ ಬಸ್ಗಳ ಟಿಕೆಟ್ ದರದಲ್ಲಿ 20%ನಷ್ಟು ಏರಿಕೆ ಮಾಡಲಾಗಿದೆ. ಈ ಆದೇಶ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ಅಂತೇಳಿ ಖಾಸಗಿ ಬಸ್ ಮಾಲೀಕರು ಹೇಳ್ತಾ ಇದ್ದಾರೆ. ಖಾಸಗಿ ಬಸ್ ಪ್ರಯಾಣ ಈಗ ನಿಜಕ್ಕೂ ಕೂಡ ದುಬಾರಿಯಾಗಿ ಪರಿವರ್ತನೆಗೊಂಡಿದೆ. ಬೆಂಗಳೂರಿಂದ ಬೆಳಗಾವಿಗೆ ಮೊದಲು 1000 ರೂಪಾಯಿಯಷ್ಟು ಇದ್ದರೆ, ಅಂದರೆ ಇದು ಆವ್ರೇಜ್ ಇದ್ದಂಥದ್ದು. ಬೇರೆ ಬೇರೆ ಬಸ್ಗಳಲ್ಲಿ ಬೇರೆ ಬೇರೆ ರೇಟು ಆಲ್ರೆಡಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. 1000 ರೂಪಾಯಿ ಇದ್ದದ್ದು ಈಗ 1200 ರೂಪಾಯಿ ತಲುಪ್ತಾ ಇದೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತಹ ಬಸ್ಗಳ ಪ್ರಯಾಣ ದರ 900 ರೂಪಾಯಿ ಇದ್ದದ್ದು ಈಗ 1150 ರೂಪಾಯಿಗಳಿಗೆ ತಲುಪಿರುವಂಥದ್ದು. ಬೆಂಗಳೂರಿನಿಂದ ಮಡಿಕೇರಿಗಿದ್ದಂತಹ ದರ 700 ರೂಪಾಯಿ ಇದ್ದಂಥದ್ದು ಈಗ 900 ರೂಪಾಯಿಯನ್ನು ತಲುಪ್ತಾ ಇದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಇದ್ದಂತಹ ದರ ಮೊದಲು ಇದ್ದಂಥದ್ದು 900 ರೂಪಾಯಿ ಆದರೆ ಈಗ 1050 ರೂಪಾಯಿಗೆ ಬಂದು ತಲುಪ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಿಂದ ಕಲಬುರಗಿಗೆ ಇದ್ದಂತಹ ದರ 1200 ರೂಪಾಯಿ ಇತ್ತು ಮೊದಲು, ಈಗ ಅದು 1400 ರೂಪಾಯಿಗೆ ಹೋಗಿ ಮುಟ್ತಾ ಇದೆ. ಇನ್ನು ಬೆಂಗಳೂರಿಂದ ಬಳ್ಳಾರಿಗೆ ಇರುವಂತಹ ದರ ಮೊದಲು 800 ರೂಪಾಯಿ ಇದ್ದರೆ ಈಗ ಅದು 950 ರೂಪಾಯಿಗೆ
ತಲುಪಿರುವಂಥದ್ದು. ಈ ವಿಚಾರದಲ್ಲಿ ಖಾಸಗಿ ಬಸ್ ಮಾಲೀಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಒಂದು ವಾಹನಕ್ಕೂ ಒಂದು ಟ್ರಿಪ್ಪಿಗೆ ನಾನು ಹೇಳ್ತಾ ಇರೋದು 900ರಿಂದ 1000 ರೂಪಾಯಿ ಖರ್ಚು ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಈ 1000 ರೂಪಾಯಿ ಹೊಣೆಗಾರಿಕೆಯನ್ನು ಪ್ರಯಾಣಿಕರಿಂದನೇ ತೆಗೆದುಕೊಳ್ಬೇಕಾಗುತ್ತೆ. ಖಾಸಗಿ ಸಾರಿಗೆ ಅನ್ನೋದು ಈ ಒಂದು ಶಕ್ತಿ ಯೋಜನೆಯಿಂದ ನಿಶ್ಶಕ್ತಿಯಾಗಿದೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಖಾಸಗಿ ಸಾರಿಗೆ ಒಂದು ರೀತಿಯಲ್ಲಿ ನಾಶವಾಗುವ ಅಂಚಿನಲ್ಲಿ ನಾವು ಉಳ್ಕೊಂಡು ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕ್ಕೊತಾ ಇದ್ದಾರೆ. ಅವ್ರು ಎಷ್ಟೋ ವರ್ಷಗಳಿಂದ ಹಾಕ್ಕೊತಾ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟ್ರ್ ಕೊಡ್ತೀವಿ, 300 ಲೀಟ್ರ್ ಕೊಡ್ತೀವಿ ಅಂದಾಗ ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ, ಆಚೆ ಕಡೆ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ಇಲ್ಲಿ ಖಾಸಗಿ ಬಸ್ ದರ ಏರಿಕೆ ಕೊಟ್ಟಿರುವಂಥ ಕಾರಣವನ್ನು ಗಮನಿಸಿದಾಗ ಶಕ್ತಿಯಿಂದಾಗಿ ನಿಶ್ಶಕ್ತಿ ಆಗಿದೆ ಅಂತ ಹೇಳ್ಕೊಂಡು ನಟರಾಜ್ ಶರ್ಮಾ ಅವರು ಹೇಳಿದ್ದಾರೆ. ಒಂದು ವಿಚಾರವನ್ನು ಪ್ರಯಾಣಿಕರು ಕೂಡ ಗಮನಿಸ್ತಾ ಇರ್ಬೋದು. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂಥವ್ರು ಖಾಸಗಿ ಬಸ್ಗಳಲ್ಲಿ ಮತ್ತು ಸರ್ಕಾರಿ ಬಸ್ಗಳಲ್ಲಿ ವೀಕೆಂಡ್ಗಳಲ್ಲಿ ಯಾವ ಬಸ್ಗಳಲ್ಲಿ ಟಿಕೆಟ್ ಸರಿಯಾಗಿ ಸಿಗುತ್ತೆ, ಎಷ್ಟು ಬಾರಿ ಟಿಕೆಟ್ ಮಿಸ್ ಆಗ್ತಾ ಇದೆ, ಅನೇಕರಿಗೆ ಟಿಕೆಟೇ ಸಿಗೋದಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಗೊತ್ತಿದೆ. ಹೀಗಿರುವಾಗ ನಿಶ್ಶಕ್ತಿ ಆಗ್ತಾ ಇದೆ ಅನ್ನೋಂಥದ್ದಕ್ಕೆ ಏನು ಅಂಕಿಅಂಶವನ್ನು ಮುಂದಿಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ಬಿಲ್ಡ್ ಮಾಡ್ತಾ ಇರುವಂಥದ್ದು ರೇಟ್ ಹೈಕಿ ಬಿಲ್ಡ್ ಮಾಡ್ತಾ ಇರೋದು ಹೇಳಿದ್ರೆ ಅದರಿಂದಾಗಿ ಇದಕ್ಕೆ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ನಾವು ದರ ಏರಿಕೆ ಮಾಡ್ತೀವಿ. ವಾಸ್ತವವಾಗಿ ಹಬ್ಬದ ದಿವಸಗಳಲ್ಲಿ ವೀಕೆಂಡ್ಗಳಲ್ಲಿ ಆಗ್ತಾ ಇರುವಂತಹ ದರ ಏರಿಕೆ ಕೇಳಿದಷ್ಟು ದರ ಅನ್ನುವಂತಹ ಸ್ಥಿತಿಗೂ ತಲುಪಿರುವಂಥದ್ದನ್ನು ಕೂಡ ಖಾಸಗಿ ಬಸ್ ಮಾಲೀಕರ ಸಂಘದವರು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿರುವ ಪ್ರಶ್ನೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಚಿನ್ನ, ಬೆಳ್ಳಿ, ತೈಲ ಬೆಲೆ ಇವುಗಳೆಲ್ಲರ ಏರಿಕೆಯ ಬೆನ್ನಲ್ಲಿ ಅಕ್ಕಿ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. 1 ಕೆಜಿ ಅಕ್ಕಿಗೆ ಈಗ ಸದ್ಯಲ್ಲದೆ 3 ರಿಂದ 8 ರೂಪಾಯಿವರೆಗೆ ಹೆಚ್ಚಳ ಆಗ್ತಾ ಇದೆ. 25 ಕೆಜಿಯ ಅಕ್ಕಿ ಬ್ಯಾಗ್ ಬೆಲೆ 50 ರಿಂದ 100 ರೂಪಾಯಿಯನ್ನು ಜಾಸ್ತಿ ಮಾಡಲಾಗಿದೆ. ಮಳೆ ಕೊರತೆ ಇದೆ, ಉತ್ಪಾದನೆ ಕುಸಿದಿದೆ ಅನ್ನುವಂಥದ್ದು ಅಕ್ಕಿ ಬೆಲೆ ಏರಿಕೆಗೆ ಕೊಟ್ಟಿರುವಂತಹ ಕಾರಣಗಳು. ಇಲ್ಲಿ ಅಕ್ಕಿ ದರದ ಏರಿಕೆಯನ್ನು ನೋಡಿದ್ರೆ ಸೋನಾ ಮಸೂರಿ ಸ್ಟೀಮ್ ಕಳೆದ ವಾರ 43 ರೂಪಾಯಿ ಇದ್ದಂಥದ್ದು ಈಗ 48 ರೂಪಾಯಿಗೆ ತಲುಪಿದೆ. ಅಲ್ಲಿ 5 ರೂಪಾಯಿಗಳ ವ್ಯತ್ಯಾಸ ಕಾಣ್ತಾ ಇದೆ. RNR ರಾ ರೈಸ್ ಕಳೆದ ವಾರ 58 ರೂಪಾಯಿ ಇದ್ದಂಥದ್ದು ಈ ವಾರ 62 ರೂಪಾಯಿಗೆ ತಲುಪಿರುವಂಥದ್ದು. ಇನ್ನು ಸೋನಾ ಮಸೂರಿ ರಾ ರೈಸ್ಗೆ ಕಳೆದ ವಾರದಲ್ಲಿ 50 ರೂಪಾಯಿ ಇದ್ದದ್ದು ಈ ವಾರ 56 ರೂಪಾಯಿಗೆ ಹೋಗಿ ಮುಟ್ತಾ ಇದೆ. ಕೋಲಂ ರಾ ರೈಸ್ ಕಳೆದ ವಾರ 68 ರೂಪಾಯಿ ಇತ್ತು, ಈ ವಾರ ಅದು 75 ರೂಪಾಯಿಗೆ ಹೋಗಿ ಮುಟ್ಟಿರುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ಇಲ್ಲಿ ದರ ಏರಿಕೆ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಕ್ಯಾಬ್ಗಳು, ಗೂಡ್ಸ್ ವಾಹನಗಳ ಬಾಡಿಗೆಯೂ ಕೂಡ ಏರಿಕೆ ಮಾಡೋದಕ್ಕೆ ತೀರ್ಮಾನಗಳು ನಡೀತಾ ಇದ್ದಾವೆ. ಹಾಗೇನಾದರೂ ಆದರೆ ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಹಾಲು ಸೇರಿದಂತೆ ದಿನಬಳಕೆಯ ವಸ್ತುಗಳ ಬೆಲೆಗಳೂ ಕೂಡ ದುಬಾರಿ ಆಗಬಹುದು ಅನ್ನುವಂತಹ ಆತಂಕ ಜನರಲ್ಲಿ ಮನೆ ಮಾಡಿದೆ. ದುಡ್ಯಾಕೆ ಹೋಗೋರು ಸರ್, ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು, ಮತ್ತು ಗಾಡಿ ಮನ್ಯಾಗ ಇರ್ಬೇಕಾದ್ರೆ ಸರ್ ನಾವು ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್